ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವಾಗಲೇ ತಮ್ಮನೇಲಿ ನೋಡಿರೋ ಹಾಗೆ ನಮ್ಮ ತಿಪಟೂರಿನ 94ನೇ ಗಣೇಶ ವಿಸರ್ಜನಾ ಮಹೋತ್ಸವದ 2 ದಿನದ ಜಾತ್ರೆಯ ವಿಡಿಯೋ ಇದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗಲೇ ನಾನು ವಿಡಿಯೋದಲ್ಲಿ ಅಂದರೆ ಇದರ ಹಿಂದಿನ ವಿಡಿಯೋದಲ್ಲಿ ನಮ್ಮ ತಿಪಟೂರು ನೈಟ್ ಲೈಟಿಂಗ್ಸ್ ಹೇಗಿರುತ್ತೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಐಕಾರ್ಡಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ, ನೀವು ನೋಡ್ಬೋದು. ನಮ್ಮ ತಿಪಟೂರಿನ ದೊಡ್ಡ ಜಾತ್ರೆ ಅಥವಾ ದೊಡ್ಡ ಹಬ್ಬ ಅಂತಂದರೆ ಅದು ಗಣೇಶ ಜಾತ್ರೆ. ಈ ಜಾತ್ರೆಗೆ ಸಾವಿರಾರು ಜನ ಸೇರ್ತಾರೆ. ಅಕ್ಕಪಕ್ಕದ ಊರಾಗಿರ್ಬೋದು ಅಥವಾ ಈಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರ್ತಾರೆ, ಜಾಬಲ್ಲಿ ಇರ್ತಾರೆ, ಅವರು ಸಹ ಮಿಸ್ ಮಾಡ್ದಂಗೆ ಗಣೇಶ ಜಾತ್ರೆಗೆ ಬರ್ತಾರೆ. ಯಾವ ಕಡೆ ನೋಡಿದ್ರು ಸಹ ಜನ ಯಾವ ಕಣ್ಣು ಎಷ್ಟು ದೃಷ್ಟಿ ಹೋಗುತ್ತೋ ಅಷ್ಟು ದೃಷ್ಟಿ ಇಟ್ಟು ನೋಡಿದ್ರು ಸಹ ಬರೀ ಜನ 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 ಸಾಗರನೇ ತುಂಬಿತ್ತು ಈ ಜಾತ್ರೆಯಲ್ಲಿ. ಬಟ್ ನಾನಂತೂ ಫಸ್ಟ್ ಟೈಮ್ ಈ ಜಾತ್ರೆಗೆ ಬಂದಿದ್ದು, ಜಾತ್ರೆ ನೋಡಿದ್ದು. ನಾನಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಖುಷಿನೂ ಆಯಿತು. ಫುಲ್ ಗೇಮ್ಸ್ ಎಲ್ಲ ಇತ್ತು. ನಾನು ಆಡಿದ್ದು ಒಂದೇ ಗೇಮು. ನೆಕ್ಸ್ಟು DJ ಇತ್ತು. DJಗಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾಯಿತು, ಫುಲ್ ಎಂಜಾಯ್ ಮಾಡಿದ್ದಾಯಿತು. 9ನೇ ತಾರೀಕು ಸಾಟರ್ಡೆ ಸ್ವಲ್ಪ ಜನ ಇದ್ದರು, ಬಟ್ 10ನೇ ತಾರೀಕು ಭಾನುವಾರ ಮಾತ್ರ ಎಲ್ಲಿ ನೋಡಿದ್ರು ಜನ ಡಬ್ಬಲ್ ಜನ ಇದ್ದರು. ಸಾಟರ್ಡೆ ಎಷ್ಟು ಜನ ಇತ್ತು ಅದಕ್ಕಿಂತ ಡಬ್ಬಲ್ ಸಂಡೇ ಜನ ಇದ್ದರು. ಎಲ್ಲಿ ನೋಡಿದ್ರು ಜನ. ಸೂಪರ್ ಆಗಿತ್ತು ಮಾತ್ರ ಜಾತ್ರೆ. ನೆಕ್ಸ್ಟು ಗಣಪತಿ ಪೆಂಡಲಿಂದ ಹೊರಟ್ರೆ 9 ಗಂಟೆ 9:30 ಟೈಮಲ್ಲಿ ಗಣಪತಿ ಪೆಂಡಲಿಂದ ಹೊರಟ್ರೆ ಮಾರನೇ ದಿನ 12:30 12:45 ತನಕ ಮೆರವಣಿಗೆ ಮಾಡಿ ಅದು ಮೇನ್ ರೋಡ್ಗಳಲ್ಲಿ ಮೆರವಣಿಗೆ ಮಾಡಿ 9 ಗಂಟೆಯಿಂದ ಸ್ಟಾರ್ಟ್ ಆದರೆ ಮಾರನೇ ದಿನ 10:30 11 ಗಂಟೆ ಅಥವಾ 12 ಗಂಟೆನೂ ಆಗ್ಬೋದು. ಅಷ್ಟೇ ತನಕ ನಡೀತಾನೆ ಇರುತ್ತೆ ಮೆರವಣಿಗೆ. ಎಲ್ಲ ಆದಮೇಲೆ 12:30 12:45 ಟೈಮಲ್ಲಿ ಗಣೇಶ ವಿಸರ್ಜನೆ ಮಾಡುವಂಥದ್ದು. ನೈಟ್ 12 ಗಂಟೆ ಟೈಮಲ್ಲಿ ಗಣೇಶ ವಿಸರ್ಜನೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಅದೇನೆಂದರೆ ಗಣಪತಿ ಜಾತ್ರೆಗೆ ಅಥವಾ ಗಣೇಶ ಬಿಡಬೇಕಾದ್ರೆ ಪಟಾಕಿ ಹೊಡೆಯುವಂಥದ್ದು. ಸೌಂಡ್ ಪೊಲ್ಯೂಷನ್ ಆಗುತ್ತೆ, ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಎಲ್ಲ ಪೊಲ್ಯೂಷನ್ನು ಆಗುತ್ತೆ. ಆದರೆ ಗಣಪತಿ ಜಾತ್ರೆಯಲ್ಲಿ ಪಟಾಕಿ ಹೊಡೆಯೋದು ಮಾತ್ರ ತುಂಬ ಅದ್ಭುತವಾಗಿರುತ್ತೆ ನೋಡಿ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಗಣೇಶನ 12:45 1 ಗಂಟೆ ಅಷ್ಟೊತ್ತಿಗೆ ವಿಸರ್ಜನೆ ಮಾಡ್ತಾರೆ. ಸೊ ಈ ರೀತಿ ನಮ್ಮ ತಿಪಟೂರಲ್ಲಿ ಗಣೇಶ ಜಾತ್ರೆ ಮಾಡುವಂಥದ್ದು ಸಖತ್ತಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಗಣೇಶ ಜಾತ್ರೆಗೆ ಬರಬೇಕು ಅಂತ ಅಂದ್ಕೊಂಡು ಖಂಡಿತ ಬನ್ನಿ, ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ಬಂದು ಗಣೇಶ ಜಾತ್ರೆದಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.